ಮೋದಿ ಅವರಿಗೆ ಬೈದ್ರೆ ಮಾತ್ರ ಅದು ಫ್ರೀಡಮ್ ಆಫ್ ಸ್ಪೀಚ್. ಇದ್ಯಾಕೆ ಹಿಂಗೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಜಾರ್ಖಂಡ್ ಒಳಗ ಅದು ಅಪರಾಧ. ಜಾರ್ಖಂಡ್ ಒಳಗಿರೋ ಸರ್ಕಾರದ ರೂಲ್ಸ್ ಗಳೇ ಬೇರೆ ಬೇರೆ ಇದ್ದಾವ. ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಮಾತನಾಡುವ ಹಕ್ಕೇ ಇಲ್ಲ. ಕಾಂಗ್ರೆಸ್ ಮೈತ್ರಿ ಇರೋ ರಾಜ್ಯದಾಗ ಏನೇನೆಲ್ಲ ನಡೆದೈತಿ ನೋಡ್ರಿ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಪ್ರೆಸ್ ಇದೆಲ್ಲ ಮೋದಿ ಅವ್ರಿಗೆ ಬೈಬೇಕಾದ್ರೆ ಮಾತ್ರ ಇರ್ತೈತೇನು? ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇದೆಲ್ಲದ್ರ ಮೇಲೆ ನಿರ್ಬಂಧ ಹೇರ್ತಾರೆ. ಯಾಕಾಗಿ ಇದು ಒನ್ ಸೈಡ್ ಆಗಿ ಉಳ್ಕೊಂಡ್ಬಿಟ್ಟೈತಿ. ಇದ್ದಿದ್ದನ್ನ ಇದ್ದಂಗ ಹೇಳಿದ್ದಕ್ಕಾಗಿ ಮೋದಿ ಗೌರ್ಮೆಂಟ್ ಹಿಂಗೆಲ್ಲ ಮಾಡ್ತು. ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲೇನು? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲೇನು? ನಮಗೆ ಸ್ವಾತಂತ್ರ್ಯ ಬಂದಿದೆ ಸ್ವಾಮಿ, ಸ್ವಾತಂತ್ರ್ಯ ಬಂದಿರೋ ದೇಶದಲ್ಲಿ ನಮಗೆ ಮಾತಾಡೋಕೆ ಸ್ವಾತಂತ್ರ್ಯ ಇಲ್ಲೇನು ಅಂತ ಕೇಳ್ತಿದ್ದವರು ಈಗ ಜಾರ್ಖಂಡ್ ವಿಷಯದಾಗ ಬಾಯಿ ಮುಚ್ಕೊಂಡು ಕುಂತಾರ. ಜಾರ್ಖಂಡ್ ಒಳಗ ಯುವಕರ ಪ್ರತಿಭಟನೆ ನಡೆದೈತಿ. ಅವರಿಗಾಗಿರೋ ಅನ್ಯಾಯದ ವಿರುದ್ಧ ಅವರು ಧ್ವನಿ ಎತ್ತ್ಯಾರ. ಜಾರ್ಖಂಡ್ ಒಳಗಿರೋ JMM ಮತ್ತು ಕಾಂಗ್ರೆಸ್ ಮೈತ್ರಿಯ ಸರ್ಕಾರ ಅವರಿಗೆ ನಿರಂತರವಾಗಿ ವಿದ್ಯಾಭ್ಯಾಸಕ್ಕಾಗಿ ಅನ್ಯಾಯ ಮಾಡ್ಕೋತಾ ಬಂದೈತಿ. ಸಾಕಾಗೋಷ್ಟು ಅನ್ಯಾಯಗಳು ನಡೆದಿದ್ರು, ಅಕ್ರಮಗಳು ನಡೆದಿದ್ರು, ಭ್ರಷ್ಟಾಚಾರ ಹಗರಣಗಳು ನಡೆದಿದ್ರು ಕೂಡ ಕಣ್ಣು ಮುಚ್ಕೊಂಡು ಕುಂತಿರುವಂತಹ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದಿದ್ದಾರ. ಉಪವಾಸ ಸತ್ಯಾಗ್ರಹಗಳು ನಡೆದ್ವು, ಸಾಕಷ್ಟು ಲೆಟರ್ಗಳು ಹೋದ್ವು. ನಾವು ಮುಗಿಸೋದಿಲ್ಲ ಪ್ರತಿಭಟನೆಯನ್ನ ಶಾಂತ ರೀತಿಯಿಂದನೇ ಮಾಡಿದ್ರು. ಯಾವುದೇ ರೀತಿ ವಲ್ಗರ್ ವರ್ಡ್ಸ್ ಆಗಲಿ, ಕೆಟ್ಟ ರೀತಿಯ ಬಿಹೇವಿಯರ್ ಆಗಲಿ ಅಲ್ಲಿ ಕೇಳಿ ಬರಲಿಲ್ಲ, ಕಂಡು ಬರಲಿಲ್ಲ. ಅದೇ ರೀತಿ ಇವತ್ತು ವಿಧಾನಸೌಧ ಚಲೋ ಅಂತ ಅಲ್ಲಿನ ಯುವಕ ಯುವತಿಯರು ವಿಧಾನಸೌಧಕ್ಕೂ ಕೂಡ ಹೋಗೋ ಪ್ರಯತ್ನವನ್ನ ಮಾಡಿದ್ರು. ಯಾಕಾಗಿ ಅಂದ್ರೆ ಅವರ ಬೇಡಿಕೆಗಳು ಈಡೇರಬೇಕು ಅಂತ. JPSC JSSC ಸೇರಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಹಗರಣ ಆಗ್ಲಿಕ್ಕತ್ತಾವ, ಭ್ರಷ್ಟಾಚಾರ ತಾಂಡವ ಆಡ್ಲಿಕ್ಕತ್ತೈತಿ. ಇದನ್ನ ತಡಿಬೇಕು, ಇದೇ ಅವರ ಮುಖ್ಯವಾದ ಬೇಡಿಕೆ. ಯಾರ್ದೋ ರಾಜೀನಾಮೆ, ಇನ್ಯಾರನೋ ಪದಚ್ಯುತಿ ಇದ್ಯಾವುದೂ ಅಲ್ಲ. ಅವರಿಗೆ ನ್ಯಾಯ ಬೇಕಾಗಿರೋದು ಎಜುಕೇಶನ್ ಸಿಸ್ಟಮ್ ಜೊತೆ, ಅವರು ಸಿಸ್ಟಮ್ ಜೊತೆನೆ ಮಾತಾಡ್ಲಿಕ್ಕತ್ತಾರ. ಈಗ ಇದೆಲ್ಲವೂ ನಮ್ಗೆ ಹೆಂಗ್ ಗೊತ್ತಾತ್ರಿ? ಅಲ್ಲಿ ಸ್ಥಳೀಯ ಪತ್ರಿಕೆಗಳು ರಿಪೋರ್ಟ್ ಮಾಡಿದ್ಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ಡಿಜಿಟಲ್ ಮೀಡಿಯಾಗಳು ನಮಗೆ ತಲುಪಿಸೋದು, ಟಿವಿಯಿಂದ ನಮ್ಗೆ ತಲುಪ್ತು. ಆದ್ರ ಅಲ್ಲಿ ಹೋಗಿ ಇದೆಲ್ಲ ಮಾಡಾಕತ್ತಿರೋ ಪತ್ರಕರ್ತರಿಗೆ ಮಾತನಾಡುವ ಹಕ್ಕಿಲ್ಲ, ಪ್ರೆಸ್ ಫ್ರೀಡಮ್ ಇಲ್ಲ. ಅವ್ರನ್ನ ಜಾರ್ಖಂಡ್ ಪೊಲೀಸರು ನೋಡೋ ರೀತಿನ ಬೇರೆ ಐತಿ. ಅಮನ್ ಚೋಪ್ರಾ ಒಬ್ಬ ಪತ್ರಕರ್ತ. ಇವರು ಅಲ್ಲಿ ಏನೆಲ್ಲ ನಡೆದೈತಲ್ಲ, ಎಲ್ಲೆಲ್ಲಿ ಪ್ರೊಟೆಸ್ಟ್ ನಡೆದೈತಿ, ಪ್ರೊಟೆಸ್ಟಿಂದ ಯಾರ್ಯಾರಿಗೆ ಉಪವಾಸ ಸತ್ಯಾಗ್ರಹ ಮಾಡಿ ಹಾಸ್ಪಿಟಲೈಸ್ ಆಗಿದ್ದಾರೋ ಅವ್ರನ್ನ ಹೋಗಿ ಮಾತಾಡಿಸಿ ವಿಡಿಯೋಗಳನ್ನ ಹರಿಬಿಟ್ರು ಅವರ ಯೂಟ್ಯೂಬ್ ಚಾನಲ್ ಒಳಗೆ. ಆ ಸಂದರ್ಭದಾಗ ಅವರು ಸರ್ಕಾರದ ಜೊತೆ ಮಾತಾಡಿದ್ರು. ಈ ರೀತಿ ಮಕ್ಕಳು ಉಪವಾಸ ಮಲಗಿದವ, ಬಂದು ಮಾತಾಡಿ ನೋಡ್ರಿ ಅಂತ. ಇದು ಸರ್ಕಾರಕ್ಕ ನುಂಗ್ಲಾರ್ದ ತುತ್ತಾತು. ಇರೋದನ್ನ ವಾಸ್ತವವಾಗಿ ಏನೈತೆ ಅದನ್ನೇ ಹೇಳಿದ್ರು. ಅಲ್ಲಿ ನೋ ನರೇಟಿವ್ಸ್ ಇರ್ಲಿಲ್ಲ, ಫೇಕ್ ನ್ಯೂಸ್ ಇರ್ಲಿಲ್ಲ. ಆದ್ರೂ ಕೂಡ ಅಮನ್ ಚೋಪ್ರಾ ಅವರು ಊಟ ಮಾಡೋ ಸಂದರ್ಭದಾಗ ಜಾರ್ಖಂಡ್ ಪೊಲೀಸರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರ. पुलिस से रीजन सर यहाँ पे भी कर सकते हैं। केस वाले मुझे बताइए, फिर मेरे ख्याल से वही सब बताइए ना आपको। नहीं देखिए, मना करने के बाद भी आप लोग इस तरह से कर रहे हैं तो क्या? हम लोग ड्यूटी कर रहे हैं। मेरे आप जान रहे हैं कि हम लोग अपनी ड्यूटी कर रहे हैं, लेकिन सहूलियत के अनुसार एकदम काम कर रहे हैं। बट मैं ये भी जानना बिल्कुल उन्हीं सब चीजों के लिए आपको हम यहाँ ले आए हैं सर। ठीक है ना, तो प्लीज उनको वो कम मतलब इसमें कोई प्रॉब्लम आपको नहीं, अगर कुछ गलत नहीं है तो इससे आप लोग का काम डिस्टर्ब होता है सर, हम लोग काम नहीं कर पाएंगे। ನೋಡಿದ್ರಲ್ರಿ, ಊಟ ಕೂತಿದ್ದವ್ರನ್ನ ಕರ್ಕೊಂಡು ಹೋದ್ರು, ಸ್ಟೇಷನ್ ಒಳಗೆ ಹೋಗಿ ವಿಚಾರಣೆ ಮಾಡ್ಲಿಕ್ಕತ್ತಾರ. ಅವರು ಕೇಳಲಿಕ್ಕತ್ತಾರ, ನಮಗ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲೇನು, ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲೇನು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲೇನು, ಫ್ರೀಡಮ್ ಆಫ್ ಪ್ರೆಸ್ ಇಲ್ಲೇನು ಅಂತ. ಆದ್ರೂ ಕೂಡ ಇಲ್ಲ, ನೀವು ಮಾಡಬಾರ್ದು, ನೀವು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ ಷರತ್ತುಗಳೇ ಕೇಳಿ ಬರ್ಲಿಕ್ಕತ್ತಾವ. ಒಬ್ಬ ಪತ್ರಕರ್ತ ತನ್ನ ಕರ್ತವ್ಯವನ್ನೂ ಕೂಡ ನಿಭಾಯಿಸೋಕ ಆಗದೆ ಇರುವಂತಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಜಾರ್ಖಂಡ್ ಒಳಗೆ ಇದ್ದಾವೇನು? ಕಾಂಗ್ರೆಸ್ ಸರ್ಕಾರ ಮೈತ್ರಿ ಐತಿ, ಅವ್ರು ಯಾರಾದ್ರೂ ಇದಕ್ಕೆ ಉತ್ತರ ಕೊಡ್ತಾರೇನು? ಹೌದು, ಇಷ್ಟೆಲ್ಲ ಮಾಡ್ಲಿಕ್ಕತ್ತಾರಲ್ಲ, ಯಾಕಾಗಿ ಇಷ್ಟೆಲ್ಲ ಮಾಡ್ಲಿಕ್ಕತ್ತಾರ ಅಂತ ತಪ್ಪನ್ನ ಏನು ಮಾಡಿದ್ರು ಅಮನ್ ಚೋಪ್ರಾ? ಅಂತದೇನ್ ರಿಪೋರ್ಟ್ ಮಾಡಿ ತೋರಿಸಿದ್ರು ಅದನ್ನು ನೋಡ್ರಿ. दरबारी पालतू सरकार यहाँ पर कांग्रेस को कवर फाड़ देने वाले जितने भी पालतू PR पत्रकार जो यहाँ पर पहुंचे थे ना, आपको पता ही लगा होगा, एक छात्र जो है वो इस वक्त बिस्तर पर है, 5 किलो वजन कम हो चुका है, ICU में भर्ती हो चुके हैं राहुल।
पता लगा आप में से किसी को? जितने माफीवीर मंकी बैलेंसिंग करने वाले, छात्रों को भड़काने वाले, छात्रों में बंटवारा करने वाले कांग्रेस के पीआर पत्रकार यहाँ पर पहुंचे थे ना, अपने व्यूज लाइक शेयर के चक्कर में, इनको छात्रों की कितनी चिंता थी ना। ये तस्वीर देखिए साहब, ये राहुल हैं, राहुल क्रांति इनका नाम है। इनकी तबीयत खराब है, आईसीयू में पहुंच चुके हैं। ये इन्होंने कह रहे हैं अभी भी नहीं खाऊंगा, सांस लेने में तकलीफ है, 5 किलो वजन इनका कम हो चुका है। हमारे अंदर अगर इतनी भी शर्म है तो एक बार आओ, तुम्हारी पेमेंट नहीं कटेगी। ಇಷ್ಟಕ್ಕೆ ಸುಮ್ಮಾಗಿಲ್ಲ, ಕರೆದು ವಿಚಾರಣೆ ಮಾಡಿ ಸಾಕನ್ನಷ್ಟು ಟೆನ್ಷನ್ ಕೊಟ್ಟು ಅವರ ಕೆಲಸಕ್ಕೆ ಅಡ್ಡಿಯಾಗಿ FIR ಅನ್ನು ಕೂಡ ಜಾರ್ಖಂಡ್ ಸರ್ಕಾರ ಹಾಕೈತಿ. JMM ಮತ್ತು ಕಾಂಗ್ರೆಸ್ ಮೈತ್ರಿಯ ಸರ್ಕಾರದಾಗ ರೂಲ್ಸ್ಗಳ ಬೇರೆ ಇದ್ದಾವ ಅನ್ಸುತ್ತ. ಪತ್ರಕರ್ತರ ಮೇಲ FIR ಬೀಳ್ಲಿಕ್ಕತ್ತಾವ. ಪತ್ರಕರ್ತರಿಗೆ ಸಾಕಷ್ಟು ಮಂದಿ ಗೋಧಿ ಮೀಡಿಯಾ ಇನ್ನಿತರ ಪದಗಳನ್ನ ಬಳಸಿ ನಿಂದಿಸ್ತಾರ. ಅವರಿಗೆಲ್ಲ ಆರಾಮ ಮಾತಾಡೋ ಹಕ್ಕೈತಿ. ಆದ್ರೆ ಒಬ್ಬ ಪತ್ರಕರ್ತ ಇರೋದನ್ನ ಇರೋ ರೀತಿ ಮಾತಾಡಿದ್ರ ಜಾರ್ಖಂಡ್ ಸರ್ಕಾರಕ್ಕೆ ತಡ್ಕೊಳಕ್ಕಾಗಿಲ್ಲ. FIR ಅನ್ನು ಕೂಡ ದಾಖಲ್ ಮಾಡ್ಯಾರ. ಇದ್ರ ಬಗ್ಗೆ ಅಮನ್ ಚೋಪ್ರಾ ತಾವೇ ಮಾತಾಡ್ಯಾರ ನೋಡ್ರಿ. अभी झारखंड पुलिस गई है, FIR कर दी गई है मेरे खिलाफ। FIR का नोटिस मुझे थमा दिया गया है और वजह दी गई है कि जो छात्र से जो मैंने अस्पताल में जाकर बात की थी, हालांकि वहाँ कांग्रेस के नेता सुबोधकांत साहे से लेकर तमाम मीडियाकर्मी वहाँ पर पहुँचे थे उस छात्र से बात करने के लिए, लेकिन चुनिंदा तरीके से मेरे से अति प्रेम का नतीजा ये है कि झारखंड की सरकार ने मेरे खिलाफ FIR कर दी है। ಅವರೇನು ಸುಳ್ಳು ಸುದ್ದಿ ಕೊಡಾಕತ್ತಿಲ್ಲ, ಫೇಕ್ ನ್ಯೂಸ್ ಹಂಚಾಕತ್ತಿಲ್ಲ, ಇಲ್ಲದೆ ಇರೋದನ್ನ ಹೇಳಿ ಪ್ರಚೋದನೆ ನೀಡೋ ಕೆಲಸವನ್ನ ಮೊದಲೇ ಮಾಡಾಕತ್ತಿಲ್ಲ. ಆದ್ರೂ ಕೂಡ ಪೊಲೀಸ್ನವ್ರ ಮೇಲೆ FIR ಹಾಕಿ ಕಂಡೀಷನ್ ಮೇಲೆ ಹೊರಗೆ ಬಿಟ್ಟಾರ. ಇದ್ಯಾವ ರೀತಿಯ ಸ್ವಾತಂತ್ರ್ಯ? ರಾಹುಲ್ ಗಾಂಧಿ ಅವರು ಸೇರಿ ಇಡೀ ಎಕೋಸಿಸ್ಟಮ್ ಮಾತಾಡುವಂತ ಸ್ವಾತಂತ್ರ್ಯ ಪತ್ರಕರ್ತರಿಗೆ ಇಲ್ಲ ಅಂದಮೇಲೆ ಯಾರ ಪರವಾಗಿ ಮಾತಾಡಬೇಕು ಅನ್ನೋ ಒಂದು ಸೆಲೆಕ್ಟಿವ್ ಮೈಂಡ್ ಸೆಟ್ ಐತೇನು? ಇದೊಂದೇ ಅಲ್ರಿ, ಓಪ್ ಇಂಡಿಯಾ ವರದಿಗಾರನ್ನೂ ಕೂಡ ಪೊಲೀಸರು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗ 2-3 ಗಂಟೆಗಳ ಕಾಲ ಇಟ್ಕೊಂಡಿದ್ರಂತ. ನಿನ್ನೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು ರಾಂಚಿ ಒಳಗ. ಆ ಕಾರ್ಯಕ್ರಮದಿಂದ ಪ್ರತಿಭಟನಾಕಾರರು ಕೂತಿರುವಂತ ಜಾಗ ಬರೀ 3 ಕಿಲೋಮೀಟರ್ ದೂರ ಇತ್ತು. ಅವರಲ್ಲಿ ಅಟೆಂಡ್ ಆದಾಗ ಓಪ್ ಇಂಡಿಯಾ ಪತ್ರಕರ್ತರು, ಸರ್ ಇಲ್ಲಿಂದ ಬರೀ 3 ಕಿಲೋಮೀಟರ್ ಇದೆ, ಪ್ರತಿಭಟನಾಕಾರರು ಕೂತಿರೋದು, ಯಾವಾಗ ಅವ್ರನ್ನ ಮೀಟ್ ಆಗ್ತೀರಾ, ಇವತ್ತೇ ಮೀಟ್ ಆಗ್ತೀರಾ ಅಂತ ಇಷ್ಟೇ ಕೇಳಿದ್ದು ಪ್ರಶ್ನೆ. ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗಿಟ್ಟಿದ್ರು. ಅವರ ಸಹಪಾಠಿಗಳು, ಕ್ಯಾಮ್ರಾಮನ್, ಇನ್ನೊಬ್ಬ ವುಮನ್ ಆಂಕರ್ ಕೂಡ ಎಲ್ಲಿ ಹೋದ್ರು ಅನ್ನೋ ಗಾಬರಿ ಒಳಗಿದ್ರು. ಅದಾದ ಮೇಲೆ ವಿಷಯ ಹೊರಗೆ ಬಂತು. यहाँ से कुछ दूरी पर ही उन छात्रों का प्रोटेस्ट चल रहा है पिछले लगभग 15 दिनों से, जो सरकार के खिलाफ में भ्रष्ट सिस्टम के खिलाफ में बैठे हुए हैं, भूख हड़ताल पर बैठे हुए हैं। उसके लिए मैं सीधा आवाज देकर के CM साहब को मैंने आवाज लगाई और उनसे पूछा कि CM साहब आप बच्चों के पास कब जाएंगे, उनके लिए समय कब निकालेंगे और 3 मिनट की दूरी आप कितने दिन में सफर तय करेंगे? ऐसा करके मैंने उनसे सीधा सवाल किया कि आप बच्चों के पास कब जाएंगे। जो पुलिस वाले थे, क्योंकि मेरा जो माइक था वो गुम हो गया था, गिर गया था, मुझे मिल नहीं रहा था। इसके बाद जब मैंने पुलिस वालों से हेल्प मांगी तो वो मुझे अपने साथ में यहाँ से पुलिस वाले नजदीकी थाने लेकर के जाते हैं। उन्होंने कहा कि हम दिखवाएंगे, आप हमारे साथ चलिए और हम पता करते हैं। वहाँ ले जाकर के मुझे बैठाया गया। लगभग थाने के अंदर में 1 घंटे रहा हूँ। ಅವ್ರ ಬಾಯಿಂದ ನೀವೇ ಕೇಳಿದ್ರಿ ಯಾವ ರೀತಿ ಪತ್ರಕರ್ತರನ್ನ ಟ್ರೀಟ್ ಮಾಡ್ಲಿಕ್ಕತ್ತಾರ ಅಂದ್ರ. ಜಾರ್ಖಂಡ್ ಒಳಗ ಪತ್ರಕರ್ತರಿಗೆ, ಪತ್ರಿಕೆಗಳಿಗೆ, ಮಾಧ್ಯಮಕ್ಕ ಬೆಲೆ ಇಲ್ಲೇನು? ಇರೋದನ್ನ ಇರೋ ರೀತಿ ಹೇಳಿದ್ರ, ಪ್ರಶ್ನೆ ಮಾಡಿದ್ರ ಸ್ಟೇಷನ್ ಕರ್ಕೊಂಡು ಹೋಗ್ತಿರೇನು? ಇಷ್ಟಕ್ಕೆ ಸುಮ್ಮಾಗಿಲ್ಲ ಜಾರ್ಖಂಡ್ ಸರ್ಕಾರ, ಇನ್ನು ಬಹಳಷ್ಟು ಮಸಲತ್ತುಗಳನ್ನ ಮಾಡೈತಿ. ಯಾರೆಲ್ಲ ಈ ಜಾರ್ಖಂಡ್ ಯುವಕ ಯುವತಿಯರಿಗೆ ಸಪೋರ್ಟ್ ಮಾಡಬೇಕು ಅಂತ ಬರ್ಲಿಕ್ಕತ್ತಿದ್ರಲ್ಲ, ಅವರ ಬಸ್ಗಳನ್ನ ಪದೇ ಪದೇ ತಡಿತಿದ್ರು. ಬಸ್ ಒಳಗ ಪೊಲೀಸರು ಹೋಗಿ ಫೋಟೋ ತಗೋತಿದ್ರು. ಅಂದ್ರ ನಿಮ್ಮ ಫೋಟೋ ನಮ್ಮ ಹತ್ರ ಇರ್ತಾವ, ನೀವು ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ನಿಮ್ಮಲ್ಲಿ ಆಕ್ಷನ್ ತಗೋತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಲಿಕ್ಕತ್ತಿದ್ರು. जनता का फोटो लिया जा रहा है पुलिस प्रशासन के द्वारा बस में चढ़कर, जबकि ये बस गिरिडीह से रांची जा रही है और प्रशासन आकर के बार बार रोक रही है। पैसेंजर्स को तंग किया जा रहा है बार बार। ಯುವಕ ಯುವತಿಯರು ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ, ಅವರಿಗೆ ಸಪೋರ್ಟ್ ಮಾಡಕ್ ಬಂದವ್ರನ್ನ ಹೆದರಿಸುವ ಪ್ರಯತ್ನ ಇಲ್ಲಿ ಮಾಡಿದ್ರು. ಇದೆಲ್ಲ ಗಿಮಿಕ್. ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು. ಅಬ್ಬಾ ಇವ್ರು ಸಪೋರ್ಟ್ ಮಾಡಿ ನಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಳ್ದು ಅಂತ ಅವ್ರೆಲ್ಲ ಹೊರಟೋಗ್ಬೇಕಲ್ಲ. ಈ ರೀತಿಯ ಒಂದು ಗೇಮ್ ಅನ್ನ ಜಾರ್ಖಂಡ್ ಸರ್ಕಾರ ಮಾಡೈತಿ. ಹಂಗಂದ್ರ ಪ್ರತಿಭಟನೆ ಮಾಡೋ ಹಕ್ಕು ಇವ್ರಿಗಿಲ್ಲೇನು? ಪ್ರತಿಭಟನೆ ಮಾಡೋರ್ನ ಸಪೋರ್ಟ್ ಮಾಡೋ ಹಕ್ಕು ಇಲ್ಲೇನು? ಸ್ವಾತಂತ್ರ್ಯನ ಇಲ್ಲೇನು ಯಾರಿಗೂ? ಹಂಗಂದ್ರ ಜಾರ್ಖಂಡ್ ಒಳಗ ಈಗ ನಾ ಈ 3 ವಿಡಿಯೋ 4 ವಿಡಿಯೋ ತೋರ್ಸುದ್ನಲ್ಲ, ಇದ್ರ ಬಗ್ಗೆ ಮಾತಾಡತ್ತಿಲ್ಲ. ಯಾರೆಲ್ಲ ದೊಡ್ಡ ಗಂಟಲೊಳಗ
ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಪ್ರೆಸ್ ಫ್ರೀಡಮ್ ಅಂತೆಲ್ಲ ಮಾತಾಡಿದ್ರಲ್ಲ ಅಂತ ಗೋಸುಂಬೆತನದ ಮಂದಿ ಬಗ್ಗೆ. ಜಂತರ್ ಮಂತರ್ ಒಳಗ ಈಗಷ್ಟೇ ಇನ್ನ 1 ತಿಂಗಳಾಗಿಲ್ಲ, ಅಲ್ಲೆಲ್ಲ ನಡೆದಿದ್ದು ಎಲ್ಲರ ತಲೆಯೊಳಗಿರ್ತೈತಿ. ಎಂತೆಂಥ ಮಾತುಗಳು, ಎಂತೆಂಥ ಪದಗಳು, ಏನೇನೆಲ್ಲ ವಿಡಿಯೋಗಳು, ಎಷ್ಟೆಲ್ಲ ಫೇಕ್ ನ್ಯೂಸ್ಗಳು, ಎಷ್ಟೆಲ್ಲ ಕೆಟ್ಟ ಪದಗಳ ಬಳಕೆ. ಇದು ಯಾರಿಗಾಗಿ? ಒಂದು ದೇಶದ ಪ್ರಧಾನಮಂತ್ರಿಗೆ ಬೈದಿದಂಥ ಬೈಗುಳಗಳವೆಲ್ಲ. ಅದೆಲ್ಲವನ್ನ ಸಮರ್ಥನೆ ಮಾಡಿಕೊಂಡು ಸ್ವಲ್ಪ ಮಂದಿ ಏನಂದಿದ್ರು, ಮಾತಾಡೋ ಹಕ್ಕಿಲ್ಲೇನ್ರಿ ಭಾರತದಾಗ? ಸ್ವಾತಂತ್ರ್ಯ ಇಲ್ಲೇನ್ರಿ ನಮ್ಗ? ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲೇನ್ರಿ? ಯಾರ್ರೀ ನರೇಂದ್ರ ಮೋದಿ ಏನ್ ದೇವ್ರೇನ್ರಿ? ಅವ್ರಿಗೆ ಬೈಬಾರ್ದೇನ್ರಿ? ಚಿಕ್ಕ ಮಕ್ಕಳ ಮೇಲೆಲ್ಲ ಕೇಸ್ ಮಾಡ್ತಿರಲ್ರಿ, ಗೊತ್ತಿಲ್ಲದೆ ಮಾತಾಡಿರ್ಬೋದ್ರಿ. ಈ ರೀತಿಯ ಪದಗಳನ್ನ ಬಳಸಿದ್ರಲ್ಲ, ಇವತ್ತು ಅವ್ರು ಯಾರೂ ಬಾಯ್ ಬಿಡ್ಲಿಕ್ಕತ್ತಿಲ್ಲ. ಅವ್ರಿಗೂ ಗೊತ್ತು ಪತ್ರಕರ್ತರ ಧ್ವನಿಯನ್ನ ಇಲ್ಲಿ ಹತ್ತಿಕ್ಲಾಗ್ಲಕತ್ತೈತಿ ಜಾರ್ಖಂಡ್ ಒಳಗಂತ, ಆದರೂ ಕೂಡ ಅವ್ರು ಮಾತಾಡ್ಲಿಕ್ಕತ್ತಿಲ್ಲ. ಸೆಲೆಕ್ಟಿವ್ ಮೈಂಡ್ ಅಂದ್ರೆ ಗೋಸುಂಬೆತನ ರೀ. ಯಾವುದಕ್ಕಾಗಿ ಮಾತಾಡಬೇಕು ಅವ್ರಿಗೆ ಗೊತ್ತೈತಿ. ಯಾರೆಲ್ಲ ಮೋದಿಯವ್ರನ್ನ ಬೈತಾರೋ ಅವರಿಗೆಲ್ಲ ಎಲ್ಲ ರೀತಿಯ ಸ್ವಾತಂತ್ರ್ಯ ಇರ್ತೈತಿ. ಯಾರೆಲ್ಲ ಇರುವುದನ್ನ ತೋರಿಸ್ತಾರೋ ಅವರ ಧ್ವನಿಯನ್ನ ಹತ್ತಿಕ್ತಾರ. ಆ ಥರದ ಒಂದು ಎಕೋ ಸಿಸ್ಟಮ್ ಏನೈತಲ್ಲ, ಅವ್ರನ್ನ ನೋಡಿ ಅವರೇ ನಾಚಬೇಕು. ಇದೆಂಥ ಸ್ಥಿತಿ ಅವ್ರಿಗೆ ಬಂದೈತಂದ್ರ ಬೇರೆ ಬೇರೆ ವಿಷಯದಾಗ ಭಾಳಷ್ಟು ಮಾತಾಡೋರು ಕೆಲವೊಂದಿಷ್ಟು ವಿಷಯದಾಗ ಮುಖ ಮುಚ್ಕೊಂಡಿರ್ತಾರ. ಯಾರಿಗೂ ಮುಖ ತೋರ್ಸೋಕ್ಕೂ ಅವ್ರಿಗೆ ಆಗೋದಿಲ್ಲ, ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೂ ಆಗೋದಿಲ್ಲ. ಆಗ ಏನು ಮಾಡ್ತಾರಂದ್ರೆ ಈ ರೀತಿಯ ಕೇಸ್ಗಳನ್ನು ಹಾಕೋದು, ಹೆದರಿಸುವಂಥ ಕೆಲಸ ಮಾಡ್ತಾರ. ಸೇಮ್ ಜಾರ್ಖಂಡ್ ಸರ್ಕಾರ ಅದನ್ನೇ ಮಾಡ್ಲಿಕ್ಕತ್ತೈತಿ. ಪತ್ರಕರ್ತರ ಧ್ವನಿ ಅಡಗಿಸ್ಲಾಕತ್ತೈತಿ, ಸಪೋರ್ಟ್ ಮಾಡಕ್ ಬರ್ತಿರೋರಿಗೆ ಭಯ ಹುಡ್ಸಕತ್ತೈತಿ.